ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಎಲ್ಲರಿಗೂ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಿನ್ನೆಯ ತರಗತಿ ಒಳಗಡೆ ನಾವು 9ನೇ ತರಗತಿ ಸಮಾಜ ವಿಜ್ಞಾನ ಭಾಗದ ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ವಿ. ಅದರೊಳಗಡೆ ಯಹೂದಿಗಳು ಅಥವಾ ಯಹೂದಿ ಧರ್ಮ ಅಂತಕ್ಕಂತಹ ಅಧ್ಯಾಯವನ್ನು ಮುಗಿಸಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಅದೇ ಮುಂದುವರಿದ ಭಾಗವಾಗಿರ್ತಕ್ಕಂಥ ಪಾಶ್ಚಾತ್ಯ ಧರ್ಮ ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ಪಾರ್ಸಿ ಧರ್ಮ ಅಂತಕ್ಕಂತಹ ಅಧ್ಯಾಯವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭಿಸೋಣ. ನೆಕ್ಸ್ಟು ಇಲ್ಲಿ ಎರಡನೇದಾಗಿರ್ತಕ್ಕಂಥ ಧರ್ಮ ಯಾವುದಪ್ಪ ಅಂತಂದ್ರೆ ಪಾರ್ಸಿ ಧರ್ಮ. ಈ ಪಾರ್ಸಿ ಧರ್ಮದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಜರಾತುಷ್ಟ್ರ. ಇನ್ನು ಈ ಪಾರ್ಸಿ ಧರ್ಮವು ಎಲ್ಲಿ ಪ್ರಾರಂಭ ಆಯಿತಪ್ಪ ಅಂತಕ್ಕಂಥದ್ದು ಪ್ರಶ್ನೆ ಅಂತ ಬಂದಾಗ ಪಾರ್ಸಿ ಧರ್ಮ ಪರ್ಷಿಯಾ ಅಂತಕ್ಕಂಥದ್ರೊಳಗೆ, ಪರ್ಷಿಯಾ ಅಂದರೆ ಈಗಿನ ಇರಾನ್ ಅಂತಕ್ಕಂಥದ್ರೊಳಗೆ ಪ್ರಾರಂಭವಾಯಿತು. ಇಲ್ಲಿ ಇದು ಪರ್ಷಿಯಾ ದೇಶದಲ್ಲಿ ಅಷ್ಟೇ ಅಲ್ಲದೆ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಹೊಂದಿರತಕ್ಕಂಥ ಧರ್ಮ ಯಾವುದಪ್ಪ ಅಂತಂದ್ರೆ ಅದು ಪಾರ್ಸಿ ಧರ್ಮ. ಮುಸಲ್ಮಾನರ ದಾಳಿಯ ಕಾಲದಲ್ಲಿ ಹಂತ ಹಂತವಾಗಿ ಅವರು ಭಾರತದಲ್ಲಿ ಬಂದು ನೆಲೆಸಿದರು. ಯಾರು? ಪಾರ್ಸಿಗಳು ಅಂತಕ್ಕಂಥವ್ರು. ವಿಶ್ವದ ಬೇರೆ ಯಾವುದೇ ಭಾಗಕ್ಕಿಂತಲೂ ಭಾರತದಲ್ಲಿ ಅತಿ ಹೆಚ್ಚು ಪಾರ್ಸಿ ಜನಾಂಗದವರು ನೆಲೆಸಿದ್ದಾರೆ ಎಂಬ ಅಂಶವೂ ಕೂಡ ಏನಾಗಿತ್ತು ಅಂತಂದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟು ಭಾರತದ ಅರ್ಥವ್ಯವಸ್ಥೆ, ಸೈನ್ಯ ಹಾಗೂ ಸ್ವಾತಂತ್ರ್ಯ ಚಳವಳಿಯಲ್ಲಿ ಈ ಪಾರ್ಸಿಗಳ ಕೊಡುಗೆ ಏನಾಗಿದೆ ಅಂತಂದ್ರೆ ಅಪಾರವಾಗಿರ್ತಕ್ಕಂಥ ಕೊಡುಗೆ. ಇಲ್ಲಿ ಏನೇನು ಪ್ರಶ್ನೆ ಬರ್ತಿದ್ದಾವೆ ಅಂತಂದ್ರೆ ಪಾರ್ಸಿ ಧರ್ಮದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಅಂತ ಬಂದಾಗ ಜರಾತುಷ್ಟ್ರ ಅಂತಕ್ಕಂಥದ್ದು. ನೆಕ್ಸ್ಟ್ ಪಾರ್ಸಿ ಧರ್ಮ ಎಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥ ಪ್ರಶ್ನೆ ಅಂತ ಬಂದಾಗ ಪರ್ಷಿಯಾ ಅಂದರೆ ಈಗಿನ ಇರಾನ್ ಅಂತಕ್ಕಂಥದ್ದಲ್ಲಿ. ನೆಕ್ಸ್ಟು ಪಾರ್ಸಿ ಧರ್ಮವನ್ನು ಸ್ಥಾಪಿಸಿದ್ದು ಎಷ್ಟನೇ ಶತಮಾನ ಅಂತ ಪ್ರಶ್ನೆ ಅಂತ ಬಂದಾಗ ಪಾರ್ಸಿ ಧರ್ಮ ಸ್ಥಾಪನೆ ಆಗಿದ್ದು ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದೊಳಗೆ ಈ ಜರಾತುಷ್ಟ್ರ ಅಂತಕ್ಕಂಥವನು ಪಾರ್ಸಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಇವನು ಎಲ್ಲಿ ಅವಪ್ಪ ಅಂತಂದ್ರೆ ಯಾವ ದೇಶದವನು ಅಂತಂದ್ರೆ ಇರಾನ್ ಅಂತಕ್ಕಂಥ ದೇಶದವನು. ಇವನು ಕೂಡ ಒಬ್ಬ ಪ್ರವಾದಿಯಾಗಿರ್ತಾನೆ ಇನ್ನು ಹಾಗೂ ಧಾರ್ಮಿಕ ಸುಧಾರಕ ಅಂತಕ್ಕಂಥದ್ದು. ಹೀಗಾಗಿ ಈ ಧರ್ಮವನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ. ಏನಂತ ಕರೀತಾರಪ್ಪ ಅಂತಂದ್ರೆ ಜೊರಾಸ್ಟ್ರಿಯನ್ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಜೊರಾಸ್ಟ್ರಿಯನ್ ಅಂದರೂ ಒಂದೇ, ಪಾರ್ಸಿ ಧರ್ಮ ಅಂದರೂ ಕೂಡ ಒಂದೇ. ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಕ್ವಶನ್ ಅಂತಕ್ಕಂಥದ್ದನ್ನು ನೋಡಿಕೊಂಡಾಗ ನೆಕ್ಸ್ಟು ಈ ಪಾರ್ಸಿ ಧರ್ಮದ ದೈವ ಅಥವಾ ದೇವರು ಯಾವರು ಅಂತ ಬಂದಾಗ ಅಹೂರ್ ಮಜ್ದಾ ಅಂತಕ್ಕಂಥದ್ದು ಇವರ ದೈವ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇವು ಪಾರ್ಸಿ ಧರ್ಮಗಳು ಧರ್ಮೀಯರು ಉಪವಾಸ, ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯತೆ ಇವರ ಆಚರಣೆಗಳಾಗಿವೆ. ಉಪವಾಸವನ್ನು ಮಾಡ್ತಾಯಿದ್ರು, ಬ್ರಹ್ಮಚರ್ಯವನ್ನು ಆಚರಣೆ ಮಾಡ್ತಾಯಿದ್ರು, ನೈರ್ಮಲ್ಯತೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ರು. ಇವೆಲ್ಲವೂ ಕೂಡ ಏನಾಗಿದ್ದವಪ್ಪ ಅಂತಂದ್ರೆ ಪಾರ್ಸಿ ಧರ್ಮೀಯವರ ಆಚರಣೆಗಳಾಗಿದ್ದವು. ಇನ್ನು ನೆಕ್ಸ್ಟು ನಮಗೆ GPT ಒಳಗಡೆ 2 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಅಥವಾ ಪ್ರಶ್ನೆ ಏನಂತ ಬರುತ್ತೆ ಅಂತಂದರೆ ಪಾರ್ಸಿ ಧರ್ಮವು ಪ್ರಾಚೀನ ವೈಚಾರಿಕತೆಗಳಿಗೆ ಹೇಗೆ ಹತ್ತಿರವಾಗಿದೆ ಅಂತಕ್ಕಂಥದ್ದನ್ನು ಸಮರ್ಥಿಸಿ ಅಂತಕ್ಕಂಥದ್ದನ್ನು ಒಂದು ಕ್ವಶನನ್ನು ಕೇಳ್ಬೋದು. ಅಲ್ಲಿ ಇದಕ್ಕೆ ಏನಂತಂದ್ರೆ ಹೆಂಗೆ ಇದೆ ಇದಕ್ಕೆ ಉತ್ತರ ಅಂತಂದರೆ ಇಲ್ಲಿದೆ ನೋಡಿ. ಉದಾಹರಣೆಗೆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಇವರ ನಂಬಿಕೆಯಾಗಿರ್ತೈತಿ. ಇಲ್ಲಿ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ಸಂಘರ್ಷ ನಡೆಯುವಂಥ ಸಂದರ್ಭದೊಳಗೆ ಮನುಷ್ಯ ಒಳ್ಳೆಯದನ್ನು ಆಯ್ದುಕೊಳ್ಳಬೇಕು. ಆ ಒಳ್ಳೆಯದನ್ನು ಆಯ್ದುಕೊಳ್ಳೋದ್ರಿಂದ ಆ ಒಳ್ಳೆಯದಕ್ಕೆ ಕೂಡ ಗೆಲುವು ಸಿಗುತ್ತೆ ಅಂತಕ್ಕಂಥದ್ದು ಯಾರ ನಂಬಿಕೆ ಆಗಿರ್ತೈತಪ್ಪ ಅಂತಂದ್ರೆ ಈ ಪಾರ್ಸಿ ಧರ್ಮೀಯವರ ನಂಬಿಕೆ ಆಗಿರ್ತೈತಿ. ಅದಕ್ಕೆ ಇದು ಏನಾಗ್ತಾ ಇರುತ್ತೆ ಅಂತಂದ್ರೆ ಧಾರ್ಮಿಕ ವೈಚಾರಿಕತೆಗೆ ಅತ್ಯಂತ ಹತ್ತಿರವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಏನು ಮಾಡ್ಕೊಂಡಂಗಾಗುತ್ತೆ, ಸಮರ್ಥಿಸಿಕೊಂಡಂಗಾಗುತ್ತೆ. ಇನ್ನು ನೆಕ್ಸ್ಟು ಗೆಲುವು ಸಾಧಿಸುವುದರ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಇವರ ನಂಬಿಕೆ. ಇದೇ ರೀತಿ ಇವರ ಸೂರ್ಯೋಪಾಸನೆ ಪಾರ್ಸಿಗಳ ಧರ್ಮಗ್ರಂಥವಾದ ಅವೆಸ್ತಾ. ಪಾರ್ಸಿಗಳ ಧರ್ಮಗ್ರಂಥ ಯಾವುದು ಅಂತ ಬಂದಾಗ ಅವೆಸ್ತಾ ಅಂತಕ್ಕಂಥದ್ದು ಇವರ ಧರ್ಮಗ್ರಂಥ. ಇದಕ್ಕೆ ಇನ್ನೊಂದು ಹೆಸರಿಂದ ಏನಂದ್ರೆ ಜಂಡ್ ಅವೆಸ್ತಾ ಅಂತಲೂ ಕೂಡ ಕರೀತಾರೆ. ಏನಂತ ಕರೀತಾರೆ? ಜಂಡ್ ಅವೆಸ್ತಾ ಅಂತಲೂ ಕೂಡ ಕರೀತಾರೆ. ಇದರೊಳಗಡೆ ಬರ್ತಕ್ಕಂತಹ ಪದ್ಯ ಹಾಗೂ ಶ್ಲೋಕ ರೂಪದ ಸಾಹಿತ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತಂದ್ರೆ ಗಾಥಾ ಎಂದು ಕರೆಯುತ್ತಾರೆ. ನೋಡಿ ಇಲ್ಲಿ ಪಾರ್ಸಿಗಳ ಧರ್ಮಗ್ರಂಥವಾದ ಅವೆಸ್ತಾದಲ್ಲಿ ಬರುವ ಪದ್ಯ ಹಾಗೂ ಶ್ಲೋಕ ರೂಪದ ಸಾಹಿತ್ಯವನ್ನು ಏನೆಂದು ಕರೆಯುತ್ತಾರೆ
ಅಂತಂದ್ರೆ ಗಾಥಾ ಎಂದು ಕರೆಯುತ್ತಾರೆ. ಗಾಥಾ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳಿದಾಗ ಪಾರ್ಸಿ ಧರ್ಮ ಗ್ರಂಥವಾದ ಅವೆಸ್ತಾದಲ್ಲಿ ಬರ್ತಕ್ಕಂತಹ ಪದ್ಯ ಹಾಗೂ ಶ್ಲೋಕ ರೂಪದ ಸಾಹಿತ್ಯವನ್ನು ಏನಂತ ಕರಿತೀವಿ ನಾವು ಗಾಥಾ ಅಂತ ಕರಿತೀವಿ. ಒಂದು ಹೇಳಿಕೆ ರೂಪದೊಳಗಾದರೂ ಪ್ರಶ್ನೆ ಬರ್ಬೋದು. ಜಂಡ್ ಅವೆಸ್ತಾ ಗ್ರಂಥದಲ್ಲಿ ಬರುವ ಪದ್ಯ ಹಾಗೂ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥಾ ಎಂದು ಕರೆಯುತ್ತಾರೆ. ಜಂಡ್ ಅವೆಸ್ತಾದಲ್ಲಿ ಬರುವಂತಹ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಎನ್ನುತ್ತಾರೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೊಟ್ಟಾಗ ಎ ಸರಿಯಾಗಿದೆ, ಎ ಸರಿಯಾಗಿದೆ, ಬಿ ಸರಿಯಾಗಿದೆ, ಎ ಮತ್ತು ಬಿ ಎರಡೂ ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಜಂಡ್ ಅವೆಸ್ತಾದೊಳಗಡೆ ಬರ್ತಕ್ಕಂತಹ ಪದ್ಯ ಹಾಗೂ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥಾ ಅಂತ ಕರೆದ್ರೆ, ಹಾಗೆಯೇ ಪೂಜೆ ಹಾಗೂ ಆರಾಧನೆ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಯಶ್ನ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಎಂಥ ಭಾಷೆಯ ಪದಗಳಾಗಿದ್ದಾವಪ್ಪ ಅಂತಂದ್ರೆ ಸಂಸ್ಕೃತ ಮೂಲದ ಪದಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದೇನು ಅತ್ಯಂತ ಸಣ್ಣದಾಗಿರ್ತಕ್ಕಂತಹ ಧರ್ಮವಾಗಿದೆ. ಇಲ್ಲಿ ಏನೇನು ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ನಾವು ಪಾರ್ಸಿ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು ಅಂತ, ಎಲ್ಲಿಂದ ಪ್ರಾರಂಭ ಆಯಿತು ಅಂತಂದರೆ ಪರ್ಷಿಯಾದಿಂದ ಪ್ರಾರಂಭ ಆಯಿತು. ಇದನ್ನು ಸ್ಥಾಪಿಸಿದವ್ರು ಯಾರಪ್ಪ ಅಂತಂದ್ರೆ ಈ ಜರಾತುಷ್ಟ್ರ ಅಂತಕ್ಕಂಥವನು. ಈ ಧರ್ಮವನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ. ಏನಂತ ಕರೀತಾರೆ ಅಂದ್ರೆ ಜೊರಾಸ್ಟ್ರಿಯನ್ ಅಂತ ಕರೀತಾರೆ. ಇವರ ದೈವ ಯಾರಪ್ಪ ಅಂತಂದ್ರೆ ಅಹೂರ್ ಮಜ್ದಾ ಅಂತಕ್ಕಂಥದ್ದು ಇವರ ದೈವ. ಇನ್ನು ನೆಕ್ಸ್ಟು ಈ ಜಂಡ್ ಅವೆಸ್ತಾದೊಳಗಡೆ ಬರ್ತಕ್ಕಂಥ ಪದ್ಯ ಹಾಗೂ ಶ್ಲೋಕ ರೂಪದ ಸಾಹಿತ್ಯವನ್ನು ಏನಂತ ಕರೀತಾರಪ್ಪ ಅಂತಾರೆ ಗಾಥಾ ಅಂತ ಕರೀತಾರೆ. ಇನ್ನು ಪೂಜೆ ಅಥವಾ ಆಚರಣೆಗಳಿಗೆ ಸಂಬಂಧಿಸಿದಂಥ ಭಾಗವನ್ನು ಏನಂತ ಕರೀತಾರೆ ಅಂದ್ರೆ ಯಶ್ನ ಅಂತ ಕರೀತಾರೆ. ಇವೆಲ್ಲವೂ ಕೂಡ ಎಂತಹ ಭಾಷೆಯ ಪದಗಳಾಗಿದ್ದಾವೆ ಅಂತಂದ್ರೆ ಸಂಸ್ಕೃತ ಭಾಷೆಗಳಾಗಿದ್ದಾವೆ. ಇಲ್ಲಿದಾರಲ್ಲ ಇವರೇ ಯಾರಪ್ಪ ಅಂತಂದ್ರೆ ಜರಾತುಷ್ಟ್ರ ಅಂತಕ್ಕಂಥದ್ದು. ಇದು ಇವತ್ತಿನ ಪಾರ್ಸಿ ಧರ್ಮ ಅಂತಕ್ಕಂಥ ಅಧ್ಯಾಯ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.